ಅದು ಮೊನ್ನೆ ಉಳ್ದಿದೆ ಅಲ್ಲಿ ಬೇಕಾ ಅಂತ ಹೇಳಿ ದೊಡ್ಡ ಮಣಿಗೆ ಮಾತುಕತೆ. ದೊಡ್ಡ ತಾಯಿ ನೀವು ಚೆನ್ನಮ್ಮ, ಅವರು ದೊಡ್ಡಮ್ಮ. ಚೆನ್ನಮ್ಮ ಯಾರ? ಚೆನ್ನಮ್ಮ ಚೆನ್ನಮ್ಮ ನಿನಗೆ ನನಗೆ ಅವರು ದೊಡ್ಡಮ್ಮ, ಅವರು ಅವರಿಗೆ ಅತ್ತೆ. ಅತ್ತೆ ಅದು ನನಗೆ ದೊಡ್ಡಮ್ಮ. ಅದೇ ಹೌದು. ನಾನು ಅತ್ತೆ ಹೇಳಿದೆ ಸರಿಯಾಗಿ. ಏನ ನೀ ಹಾಗೆಲ್ಲ ಹೇಳಲಿಕ್ಕಿಲ್ಲ. ಅದಕ್ಕೆ ನಾನು ದೊಡ್ಡಮ್ಮ ಅಂತ ಹೇಳಿ ದೊಡ್ಡಮ್ಮನಿಗೆ ಮಾತು ಕೊಟ್ಟು ನೀವು ಚಿಂತಿಸಬೇಡಿ, ಸ್ವರ್ಗವನ್ನು ನಾನು ಹಿಡ್ಕೊಂಡು ಬರ್ತೇನೆ. ಹಿಡ್ಕೊಂಡು ಬರ್ಲಿಕ್ಕೆ ಬಿದ್ದು ಹೋಗಿದ್ಯಾ ಅದು ಕಡೆಗೆ? ಅಷ್ಟು ಸಾಮರ್ಥ್ಯ ಉಂಟು ಅಂತ. ಗೆದ್ದು ತರ್ತೇನೆ. ಗೆದ್ದು ತರ್ತೇನೆ ಹಾಗೆ ಹೇಳು, ದೊಡ್ಡ ಶಬ್ದ ಹಾಕಬೇಕು. ಗೆದ್ದು ತರ್ತೇನೆ, ಗಿಳಿದು ತರ್ತೇನೆ ಎನ್ನುವ ಹಾಗೆ ನೇರವಾಗಿ ಗುರುಪುರಕ್ಕೆ ನೀ ಅಲ್ಲಿಯೇ ಮೊನ್ನೆಯಿಂದ ಸಾಯ್ತಾ ಇದ್ಯಂತೆ. ಗುರುಪುರಕ್ಕೆ ಜಿಗುಜೆಗ ಅಂತ ಹೋದ, ಸುರಪುರಕ್ಕೆ ದಿಗ್ವಿಜಯಕ್ಕೆ ಅಂತ ಹೋದದ್ದು. ಈಗ ಅಲ್ಲಿಂದಲೇ ಬಂದದ್ದು. ಹೌದಾ? ವಿಷಯ ಗುರುಪುರ ಗೊತ್ತಿಂದ ಬಂದದ್ದು, ಅಲ್ಲಿ ಗತ್ತಿನಿಂದ ಬಂದದ್ದು. ವಿಷಯ ಏನು? ವಿಷಯ ಉಂಟು. ನಿನಗೇನು ದೋಷ ಉಂಟು ಮಾತ್ರ. ದೋಷ ಇಲ್ಲ, ಸೀರೆ ಉಂಟು. ಹಾಗಲ್ಲ ಹೇಳಿ. ಏನು ನಾಗ ನೃತ್ಯ ಮಾಡ್ತಾ ಇದ್ದೀನಿ ನಿನ್ನ ನೀನು ತೆಂಗಿನಕಾಯಿ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಬಂದು. ತೆಂಗಿನಕಾಯಿ ಕೇಳುವ ಸುದ್ದಿ ತೆಗಿಬೇಡಿ. ಯಾಕೆ? ಮಲಗಿದ್ದವರು ಎದ್ದು ಬಂದಾರು. ಮತ್ತೆ ಏನದು ಆವಾಗ್ಲಿಂದ ಹೀಗೆ ಹೇಗೆ ಮಾಡ್ತಾ ಇದ್ದೀವಿ? ಅದು ನಮ್ಮ ಶೈಲಿ. ಎಲ್ಲರ ಹಾಗೆ ನಾವು ಮಾಡಿದ್ರೆ ನಮಗೊಂದು ಇದುಂಟ ಅಂದ್ರೆ ಅದು ಅದೇ ಅಮ್ಮ. ವಿಷಯ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗಕ್ಕೆ ಏನು ಹೊಡಿಲಿಕ್ಕೆ ಬರ್ತಾ ಇದ್ದೀನಿ ಮತ್ತೆ? ಸ್ವರ್ಗಕ್ಕೆ ನಾವಿಬ್ಬರು ಹೋದೆವಾ? ಸ್ವರ್ಗವನ್ನು ಪ್ರವೇಶಿಸಿದ್ದೆ ತಡ ಕತೆ
ಒಳ್ಳೇದುಂಟು ನೋಡಿ. ನೀನೀಗ ಕತೆ ಹೇಳಲಿಕ್ಕೆ ಬಂದದ ಅಲ್ಲಿ ನಡೆದ ವಿಚಾರ. ಹೇಳು. ಸ್ವರ್ಗವನ್ನು ಉಳಿಸಿಕೊಳ್ಳಬೇಕು, ರಕ್ಷಿಸಬೇಕು, ಬಂದವರನ್ನು ಓಡಿಸಬೇಕು. ಒಂದು ಉದ್ದೇಶವನ್ನು ಇರಿಸಿಕೊಂಡು ಸ್ವರ್ಗಕ್ಕೆ ಇದ್ದಾರಲ್ಲ ದೇವತೆಗಳು. ಹೌದೌದು, ಅಷ್ಟದಿಕ್ಪಾಲಕರು. ಅಷ್ಟೇ ಅಲ್ವಾ ಪುಣ್ಯಾತ್ಮ, ಅಷ್ಟದಿಕ್ಪಾಲಕರು 8 ಮಂದಿ ಇದ್ದಾರೆ. ಅಷ್ಟ ಅಂದ್ರೆ 8, ಅದನ್ನು ಬಿಡಿಸಿ ಹೇಳಬೇಕು ಅಂತಿಲ್ಲ ನೀನು. ಅಗ್ನಿ, ಓಯು, ಓಯು ಅಲ್ಲ ವಾಯು, ಓಯು, ಕುಬೇರ, ನಿರುಚಿ, ನಿರುತಿ, ನಿರುತಿ, ನಿರುತಿ ಇರ್ಲಿ ಹೋಗಿ, ನಿರುತಿ, ಯಮ. ಯಮ ಬಂದ. ಯಮ ಬರುವಾಗ ಉಂಟಲ್ಲ, ಸತ್ಯ ಹೇಳ್ಬೇಕು ಅಂತಾದ್ರೆ ನನಗೆ ನಿಮ್ಮದೇ ನೆನಪು. ಪಾಪಿ, ಏನು ಕಾಯ್ತಾ ಇದ್ದೀನಿ ನೀನು? ನಾನು ಹೋಗ್ಬೇಕು ಅಂತ ಹೇಳಿ. ಹೋಗ್ಬೇಕು ಅಂತ, ಮತ್ತೆ ನೋಡ್ಬೇಕು ಅಂತ. ಯಾಕೆ? ಸ್ವರ್ಗಕ್ಕೆ ಬಂದ್ರೆ ಯಮನನ್ನು ನೋಡುವಾಗ ನೋಡಬಹುದಾದಂತ ಒಂದು ಚಿತ್ರಣ ಸಿಗ್ತದೆ. ಯಮ ಅಂದ್ರೆ ಹೀಗೆ ಹೀಗೆ. ಹೌದು. ಮತ್ತೊಮ್ಮೆ ಬರುವಾಗ ನೋಡಿದ್ರು ಹೇಳಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ಅವನನ್ನು ನನ್ನ ಹತ್ತಿರ ಬಿಡುವುದಕ್ಕೆ ನನ್ನವರು ಬಿಡುವುದಿಲ್ಲ. ನಿಮ್ಮ ಗುಂಡ ಬಿಡುವುದಿಲ್ಲ. ಗುಂಡ ಅಲ್ವಾ, ಗಂಡ. ಗಂಡ ಗಂಡ ಬಿಡ್ಲಿಕ್ಕೆಲ್ಲ ಅದೊಂದು ವಿಶ್ವಾಸ ಇತ್ತು ನನಗೆ. ಅಮ್ಮ ಏನು? ಇವರೆಲ್ಲ ಬಂದ್ರು, ನಿಮ್ಮ ಗಂಡನೆದುರು ನಿಂತು ಅಷ್ಟದಲ್ಲಿ ಒಂದು ಪದ್ಯ ತಗೊಂಡ್ರು. ಅಷ್ಟದಲ್ಲಿ? ಹೌದೌದು, ಅಷ್ಟದಲ್ಲಿ ಪದ್ಯ ತಗೊಂಡ್ರು. ಬಾರಿ ಕಷ್ಟದಲ್ಲಿ ಒಂದು ದಿತ್ತ ಕೊಟ್ಟು ಪುಷ್ಕ ಮಾಡಿದ್ರು. ಓಡಿ ಹೋದ್ರು. ಅಮ್ಮ ಅವರೆಲ್ಲ ಹೋದ ಮೇಲೆ ನಮಗೆ ನಿರೀಕ್ಷೆ ಇದ್ದದ್ದು ಯಾರು? ಸ್ವರ್ಗದಾವ ಇದನಲ್ಲ, ಯಾರ? ರಾಕೇಶ, ಅದೀಪ, ಅವ ಸುರಪ್ಪ. ಅವನ ನಿರೀಕ್ಷೆ ಇತ್ತು. ಬಂದ ಐತಾರ ಅಲ್ಲ, ಯಾವುದು ಐತಾರ ಅಂತ ಬಂದ. ಐತಾರ ಅದು ಬಿಳಿತು. ಅದು ಕೆಲವು ಕಷ್ಟ ಆಗ್ತದೆ. ನೀನು ಎಂತ ಹೇಳ್ತಿ ಅಂತ ಹೇಳಿ ಗೊತ್ತಾಗ್ತದೆ. ಐರಾವತದಲ್ಲಿ ಏರಿಕೊಂಡು ವಜ್ರಾಯುಧವನ್ನು ಜಲಪಿಸುತ್ತಾ ಬಂದ. ನಿಮ್ಮ ಗಂಡನೆದುರು ನಿಂತ. ನಿಮ್ಮ ಗಂಡ ಹೀಗೆ ಮೇಲಿಂದ ಕೆಳಗೆ ಒಮ್ಮೆ ನೋಡಿ, ಓಹೋ ನೀನಾ? ಸುರ್ಪನೆ. ನೀನ್ ಆಚೆ ನೋಡು. ಸುರ್ಪನೆ ಅಲ್ಲ, ಅದು ಸುರಪ್ಪನೆ. ನಿನ್ನ ನಿರೀಕ್ಷೆಯಲ್ಲೇ ಇದ್ದೆ ನಾನು. ನಿನ್ನನ್ನೇ ಕಾಣುವಂತ ನಿರೀಕ್ಷೆಯಲ್ಲಿ ಬಂದವ. ಒಳ್ಳೇದಾಯ್ತು ನೀನು ಬಂದದ್ದು. ನೀನು 1ಕ್ಕೆ 2ಕ್ಕೆಲ್ಲ ಓಡ್ತೀಯ. ಆವಾಗ ಓಡಿ 1, 2 ಬಂದ ಕಷ್ಟವನ್ನ ಹೇಳಬೇಕು. ಏನಾದ್ರೂ ಕಷ್ಟ ಬಂದ್ರೆ ನೇರವಾಗಿ ನಿನ್ನ ಅಪ್ಪ ಶ್ರೀಮನ್ನಾರಾಯಣ ನಾರಾಯಣನಿಗೆ ಮಣ್ಣು ಹಾಕ್ಲಿಕ್ಕೆ ಅವನ ಸುದ್ದಿ ತೆಗಿಬೇಡ. ನಮ್ಮವರಿಗೆಲ್ಲ ವೈರ್ಯವ. ಹೌದು, ಅವನ ಬಳಿಗೆ ಹೋಗ್ತೀಯಲ್ಲ. ಇವತ್ತು ಕಾಂಬೆ. ಹೌದು, ನಿನ್ನ ಪೌರುಷವನ್ನು ಇವತ್ತು. ಅವರ ಸಾಹಿತ್ಯ ನೋಡಿ. ಅಮ್ಮ, ನಿನ್ನ ಪೌರುಷ ಏನುಂಟು ಅಲ್ಲಿ ನಿಂತು ನೀನು ಪ್ರದರ್ಶಿಸುವುದಲ್ಲ. ಮತ್ತೆ ಉತ್ತರಂಗದೊಳಗೆ ಯಾವುದದು? ಅದು ಯುದ್ಧ ಮಾಡಿದೊಂದು ಚೌಕ. ಅದು ಯುದ್ಧ ರಂಗ. ಯುದ್ಧರಂಗ ಹೇಳಿದ್ದೆ ಒಂದು ತಡ. ಅಷ್ಟು ಕೇಳಿದೊಡನೆ ಅವ ನಿಲ್ಲಿಲ್ಲ. ಮತ್ತೆ ತಗ 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 ಅಂತ ಉರಿತಿದ್ದ. ಹುಲುಕ್ ಅಂತ ಯುದ್ಧರಂಗಕ್ಕೆ ಇಳಿದ. ಧುಮುಕಿದ. ನಿಮ್ಮ ಗಂಡ ಕೂಡ ಇನ್ನು ಇವ ಬಂದಲ್ಲ, ಅವ ಬಂದಲ್ಲ. ನಾನೆಂತ ಮಾಡುದು ಅಂತ ಅವರು ಕೂಡ ಧುಮುಕಿದ್ರು. ಇಬ್ಬರು ಅಲ್ಲಿ ಎದುರು ಬಂದರು. ಅಮ್ಮ ಕಾಮುಕಿ, ಮುಖಾಮುಖಿ. ನೀ ಹೇಳಿದ್ದಕ್ಕೆ ಅರ್ಥವೇ ಬೇರೆ. ಅದು ಮೂವ್ ಆಗುವಾಗ ತಡ ಆಯ್ತು. ತಡ ಆಗಬಾರ್ದು ಅದೆಲ್ಲ. ಮುಖಾಮುಖಿ ಆಯ್ತಾ? ಮುಖ ಅಲ್ವಾ, ಮುಖಾಮುಖಿ. ಮೊದಲು ದೃಷ್ಟಿ ಯುದ್ಧ ಹೀಗೆ ಹೀಗೆ ಭಯಂಕರ. ಅವರ ಮೊದಲೇ ಬೋಳ ಕಣ್ಣು, ದೊಡ್ಡ ಕಣ್ಣು. ಈಗ ಕೆರಳಿಸಿ ಕೆಂಗಣ್ಣಿನಿಂದ ಕೆಕ್ಕರಿಸಿ ಅವನನ್ನು ತಿನ್ನುವ ಹಾಗೆ ನೋಡಿದ್ರು. ಅವ ಕೂಡ ಬಿಡ್ಲಿಲ್ಲ. ಹೀಗೆ ಅವ ಕೂಡ ದಿಟ್ಟಿಸಿ ನೋಡಿ. ದೊಡ್ಡ ಸಣ್ಣ ಕಣ್ಣು. ಕಣ್ಣು ಬೇರೆತಾಯ್ತು. ದೃಷ್ಟಿ ಆಯ್ತು. ಅವ ದೃಷ್ಟಿ ಯುದ್ಧದಲ್ಲಿ ಪುಷ್ಕ ಸೋತ. ಅವನಿಗೆ ನೋಡ್ಲಿಕ್ಕೆ ಆಗ್ಲಿ. ನಿಮ್ಮ ಗಂಡನ ಕಣ್ಣಲ್ಲಿ ಇದುಂಟು, ಬೆಂಕಿ ಉಂಟು. ಇದು ಬೆಂಕಿ. ಅವರು ಮೊದಲೇ ಹೇಳಿದ್ದಾರೆ, ನಾವು ತಿಮ್ಮಲಿಯ ಕೊಟ್ಟರೆ ಹೊರ ಇಟ್ಟರೆ ಶಾಪ. ಅವನಿಗೆ ಹೇಳು. ಅವರ ಆಗಲೇ ಹೋಗಿದ್ದಾನೆ, ಬೆವರತ್ತು ಹೋಗಿದ್ದಾನೆ. ದೃಷ್ಟಿ ಯುದ್ಧ ಆಯ್ತು, ಇನ್ನು ಶಕ್ತಿ ಯುದ್ಧ ಪ್ರದರ್ಶನ ಮಾಡುವ ಅಂತ ಹೇಳಿದ್ರು. ಶಕ್ತಿ ಯುದ್ಧಕ್ಕೆ ಇಳಿದ್ರು. ಇಬ್ಬರು ಯುದ್ಧ ಮಾಡಿದ್ರು. ಭಯಂಕರ ಯುದ್ಧ. ಯುದ್ಧದಲ್ಲಿ ಮಾಡಿದ್ರು. ಇವ ದೇವೇಂದ್ರನಿಗೆ 2 ನಿಮ್ಮ ಗಡ್ಡ ಬಾರಿಸಿ ಅವರು ಹಾಗೆಪ್ಪ 2 ಬಿಟ್ಟದ್ದೇ ತಡ. ಇವ ಪೆಟ್ಟು ತಿಂದವ ಕೂಡ ಹೋಗುದಿಲ್ಲ. ಮಾತಾಡಿದಲ್ಲ, ಮತ್ತೆ ಯುದ್ಧ ಆಯ್ತಲ್ಲ, ನಮ್ಮನೆಯವರು ಹಾಕುವಂತ ಮತ್ತೊಂದು ರೀತಿ. ಮತ್ತೊಂದು ಇಲ್ಲ
ನಿನ್ನತ್ರ ಎಲ್ಲ ಹಾಕೋ ಜನ ನಾನಲ್ವಾ ಅಂತ ಹೇಳಿದ್ರು ಮತ್ತೊಂದು ಎರಡು ಬಡ ಬಡ ಬಿಟ್ರು. ಆವಾಗ ಪೆಟ್ಟಿನ ರುಚಿ ಗೊತ್ತಾಯ್ತು. ಸ್ವರ್ಗದಿಂದ ಕಾಲು ಕಿತ್ತ ನೇರವಾಗಿ ಓಡಿ ಹೋದವ. ಇನ್ನು ನಾ ಹೋದವರ ವಿಷಯ ಯಾಕೆ ಬೇಡ, ನಮಗೆ ಬೇಕಾದದ್ದು ಸ್ವರ್ಗದ ಪೀಠ ಏರುವ ಅಂತ ಹೇಳಿ ಸ್ವರ್ಗದ ಸಿಂಹವಿಷ್ಟವರನ್ನು ನಿಮ್ಮ ಗಂಡ ಯಾರು ಕುಳಿತುಕೊಂಡು ನಮ್ಮವರೆಲ್ಲ ಜಯಘೋಷ ಮಾಡಿದ್ರು. ಸಂಭ್ರಮದ ವರ್ತಮಾನ, ಸಂತೋಷದ ದಿನ. ಹೀಗೆ ಸಂಭ್ರಮಿಸುವುದಲ್ಲ, ಸ್ವರ್ಗದಲ್ಲಿ ಪ್ರಸಿದ್ಧರಾಗಿದ್ದಾರಂತಲ್ಲ ಅದು ನಟ್ಟಿ ಹೆಂಗಸರು, ಕರ್ಮ ನಾಟ್ಯಗಾರ್ತಿಯರು. ರಮೆ ಯಾವುದು? ರಂಬೆ ರಂಭೆ ರಂಬೆ ಉಮಾಶ್ರೀ ನಿನ್ನ ಅಜ್ಜಿ ಊರ್ವಶಿ. ಅದೇ ಊರ್ವಶಿ ಮೇನಕ ಆಲಂಬೂಸುಮೆ ಆಲಂಬಸೆ ಸಾಕು ಎಲ್ಲ ಬಂದ್ರು. ಈಗ ಒಬ್ಬೊಬ್ಬರೇ ಕುಣಿಯುವುದು ಬೇಡ. ಕುಣಿದ್ರೆ ನೀವು ಹೆಂಗಸರು ಕುಣಿದ್ರೆ ನಿಲ್ಲಿಸುವುದಿಲ್ಲ. ಎಲ್ಲರೂ ಒಟ್ಟಿಗೆ ಕುಣಿಯಿರಿ. ಸಮೂಹ ನೃತ್ಯ ಮಾಡಿ, ಸಮೂಸ ಅಲ್ಲ ಸಮೂಹ ನೃತ್ಯ ಮಾಡಿ ಅಂತ ಹೇಳಿ ನಾಟ್ಯ ಶುರು ಮಾಡಿ ಆರಂಭವಾಯ್ತು. ನಿನ್ನ 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 ನಾದು ನಿಟ್ಟೆ ಗ್ರಾಚಾರ ಇವತ್ತು ಬೆಟ್ಟದಲ್ಲಿ ಹೋಗ್ತೀನಿ ನಾಕದಲ್ಲಿ ನಾಗಮಯ ಏನಾದ್ರು ಅಲ್ಲ ಯಾವತ್ತು ನಿತ್ಯ ನಿತ್ಯವನ್ನು ಹೋಗಿ ನಿತ್ಯ ಮಾಡಿಬಿಟ್ಟ ನಾದಮಯ ಅಂತ ಹೇಳಿ ನಾಟ್ಯ ಪ್ರದರ್ಶನ ಎಲ್ಲ ಆಯ್ತು. ಎಲ್ಲರಿಗೆ ಭಾರಿ ಸಂತೋಷ ಆದದ್ದು. ಅವರಿಗೂ ಕೂಡ ಸ್ವರ್ಗದವರು ಕುಣಿದು ನೋಡಿ ಸಾಕಾಗಿ ಹೋಗಿ ಕೈ ಆಚೆ ತೋರಿಸು. ಕೈ ಎಲ್ಲಿಗೆ? ಅಲ್ಲಿ ತೋರಿಸಿದ್ರೆ ಸ್ವರ್ಗ ಆಗುದಿಲ್ಲ ಅಮ್ಮ. ಇನ್ನು ಇವರ ನಾಟ್ಯ ನೋಡಿ ನಮಗೆಲ್ಲ ಸಂತೃಪ್ತಿ ಆಯ್ತು. ಇನ್ನು ನಾವು ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ಇರುವ ವಿಶ್ರಮಿಸುವ ಅಂತ ನಾವು ಆಲೋಚನೆ ಮಾಡುವಾಗ ನಿಶಬ್ದವಾದಂತ ವಾತಾವರಣ ಒಂದು ಸ್ವರ ಮೇಲಿಂದ ಕೇಳಿ ಬಂತು. ಯಾವುದು? ಗರನೆ ಗರನಿ ತಿರುಗುತ್ತಾ ಕ್ಷಣನೆ, ಗರನೆ ಗರನೆ ತಿರುಗುತ್ತಾ ಕ್ಷಣನೆ ಬಂದು ನಿಂತ ವೈರಿ. ಏನು ನನ್ನನ್ನು ತಿನ್ನುವುದಕ್ಕೆ ಬರ್ತೀನಿ ನೀನು ಪಾಪಿ ಬಾಯಿ ಹಾ ಮಾಡಿಕೊಂಡು? ಯಾರು? ನನಗೆ ಕಾಣುವುದಿಲ್ಲ. ಯಾರು? ಇಲ್ಲಿ ಅಲ್ಲ, ಮತ್ತೆ ಸ್ವರ್ಗದಲ್ಲಿ. ಮತ್ತೆ ನೀನು ಹೇಗೆ ತೋರಿಸಿದ್ರೆ ಇಲ್ಲೇ ನೋಡ್ಬೇಕು? ಇಲ್ಲಿ ಅಲ್ಲ, ಅಲ್ಲಿ ತೋರಿಸಿದ್ದು. ಇಷ್ಟೇ ಸಣ್ಣ ಇದ್ದಾನೆ. ಸಣ್ಣವನು? ಹೌದು. ಯಾರು? ಹೀಗೆ ರೆಕ್ಕೆ ಉಂಟು. ರೆಕ್ಕೆ ಉಂಟು. ಹೀಗೆ ನಿಮ್ಮ ಗಂಡನನ್ನು ನೋಡಿ ಎರಡು ಮಾತು ಮಾತಾಡಿದ್ನ? ಹೇಗೆ? ಕೆಲವಿದ್ದಿನ ಮಾಲಿ ಸರ್ಗವನ್ನೇ ಹೇಳಿದ ಮಾತ್ರಕ್ಕೆ ನೀನವರು ಪರಾಕ್ರಮ ಎದುರಿಸಿಕೊಳ್ಳುವುದಿಲ್ಲ. ನಿನ್ನನ್ನು ಎದುರಿಸುವಂತವ ಸಾಮಾನ್ಯನಲ್ಲ. ಎಷ್ಟು ರಾಜ ಪಿಂಗಳ ಕರ್ಮ ನಿಲ್ಲಿಸ. ಏನವನು ಬಾಯಿಪಾಠ ಮಾಡಿಕೊಂಡು ಬಂದವ ಹೇಳಿದ್ದು ಯಕ್ಷರಾಜ ಪಿಂಗಳಾಕ್ಷ ಅಂತ ಹೇಳಿ ಒಂದು 4 ಹೆಜ್ಜೆ ಹಿಂದೆ ಹೋಗಿ ಅಲ್ಲಿಂದಲೇ ಓಡಿಕೊಂಡು ಬಂದು ಓಡಿ ಬಂದು ನಿನಗೆ ಡಿಡಿಕ್ಕ ಅಂತ ನಾನು ಕೊಡ್ತೇನೆ ಇಲ್ಲಿಂದ. ಡಿಡಿಕ್ಕ ಎಂದು 4 ಪೆಟ್ಟು ಕೊಟ್ಟಾನ ಯಕ್ಷ, 4 ಕೊಟ್ಟಾನ. ಅದು ಸೇರುದಿಲ್ಲ. ಯಾಕೆ ಬಡ ಸೇರ್ತದೆ ಆಮೇಲೆ 4 ಪೆಟ್ಟು ನಿಮ್ಮ ಗಂಡನಿಗೆ ಬಿತ್ತ. ನನ್ನವರಿಗೆ ಪೆಟ್ಟು ಬಿತ್ತು ಹೊಡೆದನ ಮತ್ತೆ ಹೊಡೆಯದೆ. ಅವರು ಸುಮ್ಮನೆ ಬಿಡುದಿಲ್ಲ. ಮನೆ ಬಿಡ್ಲಿಲ್ಲ. ಇಲ್ಲ ಬಿಟ್ರೆ ಏಸಿಗೆ. ಅವನನ್ನ ಬಿಟ್ರೆ ಹೇಸಿಗೆ. ಯಾಕೋ? ನನ್ನವರು ಶೆಟ್ಟಿಗಾರರು ಹೋಗಿದ್ದಾರೆ. ಶಕ್ತಿಗಾರರು ಮರ್ಯಾದೆ ಉಂಟಾ? ಪೆಟ್ಟದಿಂದ್ರೆ ಮತ್ತೆ ಕೋಪ ನೆತ್ತಿಗೆ ಏರ್ಬೇಕು ಅಂತ ಇದ್ರು ನಿಂತು. ಈಗ ಕೊಟ್ರು ಅಂತ ನಾನು ಸೈನಿಸಿದೆ. ಕೊಟ್ಟಾರ ಅಂತ ಮುಂದೆ ಹೋಗ್ಬೇಕು ನೀನು ಅಲ್ಲಿಂದ. ನಾನು ಯೋಚಿಸ್ತಾ ಇದ್ದೆ. ಇವ ಅಷ್ಟೊತ್ತಾಗುವಾಗ ಮತ್ತೆ ಅಲ್ಲಿ ತನಕ ಹೋಗಿ ಎಡತ ಕಾಲು ತೆಗೆದು ನಿಮ್ಮ ಗಂಟ ನೆದೆ ಮೇಲೆ ಇಟ್ಟ. ಹೌದಾ? ಒಂದು ಪೆಟ್ಟು. ಆವಾಗ ಪೆಟ್ಟು ಬಿತ್ತ. ನಿಮ್ಮ ಗಂಡ ಎದೆಗೆ ಕೈ ಇಟ್ಟಿದ್ದಾರೆ. ಅಯ್ಯೋ ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರು. ನೀರ್ಲಿಲ್ವಾ ಪಕ್ಕದಲ್ಲಿ? ಇದ್ದೆ. ಏನು ಮಾಡಿದೆ ಹೇಳಿ? ಹೇಗೆ? ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ? ಎಕ್ಸ್ರೇ ತೆಗೀರಿ. ಯಕ್ಷನೇ ಕಾಲು ತೆಗೀರಿ ಅಂತ ಹೇಳಬೇಕು. ಯಕ್ಷನೇ ಕಾಲು ತೆಗಿ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ? ಅದಕ್ಕೆ ಯಕ್ಷನಿಗೆ ಮರ್ಯಾದೆ ಕೊಟ್ಟದ್ದು. ಎಕ್ಸ್ರೇ ತೆಗೀರಿ. ಕಾಲು ಸೇರಿಸು. ಕಾಲಿನ ಎಕ್ಸ್ರೇ ತೆಗಿ.
ಬರೀರೇಟಲ್ಲ. ಹೌದಾ? ತೆಗೆದು ತೆಗೆದ ನಾನು ಹೇಳಿದ್ದ ತಡ ಅಲ್ಲಿಂದ ಕಾಲು ತೆಗೆದ ತೆಗೆದು ನೀವು ಹೋಗಿ ಎಲ್ಲ ಬಿಚ್ಚಿರ್ತಾನಂತ ಎಣಿಸಿದ್ದು. ಮತ್ತೆ ಇಲ್ಲ ಹಾ. ಅವ ಅಲ್ಲಿ ತನಕ ಹೋದದ್ದು ಹೋಗಿ ಮತ್ತೊಮ್ಮೆ ರಗ 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 ಅಂತ ಬಂದದ್ದು. ಹೊಡ. ನನ್ನವರಿಗೆ ನಿಮ್ಮವರಿಗೆ ಮತ್ತೆ ಪುನಃ ನಿಮ್ಮ ಗಂಡ ಪುನಃ ಪುನಃ ಅಲ್ವಾ? ಪುನಃ ಪುನಃ ಬೆಟ್ಟದಿಂದದ್ದು ತಿಂದನ. ಈಗ ನಿಂತಿದ್ದವರಿಗೆ ಕೋಪ ನೆತ್ತಿಗೇರಿ ಏರ್ಲೇಬೇಕು ಅಂತ ಆಲೋಚನೆ ಮಾಡುವಾಗ ಅವರು ಟೊಯ್ ಅಂತ ಮಲಗಿ ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಒಮ್ಮ ನನಗೆ ಗೊತ್ತಿಲ್ಲ. ಯುದ್ಧದ ವೈಖರಿಯನ್ನ ಗಮನಿಸಿದ್ದೇನೆ. ನಾನು ನೋಡ್ಲಿಲ್ಲ. ಹೌದು, ನಾನು ನೋಡಿದ್ದೇನೆ. ನಾನು ಪ್ರಥಮ ಬಾರಿಗೆ ಹೋದದ್ದು. ನೀನು ಈಗೀಗ ಬಂದ ಇರಬಹುದು. ಯುದ್ಧ ಮಲಗಿಕೊಂಡು ಮಾಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನಾನು ಇದ್ದೆ. ಇಲ್ಲ ಮತ್ತೆ ಎಷ್ಟೊತ್ತಾದ್ರೂ ಹೇಳುದು ಕಾಣು. ಮಲಗಿದ್ದಾರೆ. ಹೋಗಿ ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಯಾಕೆ? ಎಂತದಾಗ್ಲಿಲ್ಲ. ಏನಾಗಿರ್ಲಿಲ್ಲ. ಅಷ್ಟು ಸುಲಭಕ್ಕೆ ಎಂತದಾಗಿಲ್ಲ. ಮತ್ತೊಮ್ಮೆ ಹೋಗಿ ಸರಿಯಾಗಿ ಮಾತಾಡಿ ಎಬ್ಬಿಸಿದೆ. ಇಲ್ಲ, ಸುದ್ದಿ ಇಲ್ಲ. ಯಾಕೆ? ಮತ್ತೆ ಸರಿಯಾಗಿ ನೋಡ್ತೇನೆ. ಏನು ನೋಡುದೆಂತಮ್ಮ? ಎಷ್ಟು ನಾಳೆಗೆ ಹೊರಗೆ ಹಾಕಿ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನವರು ಸತ್ತ.